ದೇವರಿಗೆ ಸ್ತೋತ್ರ. ಈ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಸ್ತೋತ್ರ. 2 ಕೊರಿಂಥಿ 5ನೇ ಅಧ್ಯಾಯ ವಾಕ್ಯ 17 ಓದೋಣ. 2 ಕೊರಿಂಥಿ 5ನೇ ಅಧ್ಯಾಯ ವಾಕ್ಯ 17. ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ, ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದು ಜನ್ಮ ತಳೆದಿದೆ. ಯಾವನಾದರೂ ಕ್ರಿಸ್ತ ಯೇಸುವಿನೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ, ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದು ಜನ್ಮ ತಳೆದಿದೆ. ಪ್ರೈಸ್ ದಿ ಲಾರ್ಡ್. ಪ್ರಲಾಪನೆ ಪುಸ್ತಕ, ಪ್ರಲಾಪಗಳ ಗ್ರಂಥ, ಪ್ರಲಾಪನೆ ಪುಸ್ತಕ ಎಜೆಕಿಯಲ್ಗಿಂತ ಮುಂಚಿತವಾಗಿ ಬರುತ್ತೆ. ಯೆರೆಮೀಯ ಮತ್ತು ಎಜೆಕಿಯಲ್ಗೆ ಮುಂಚಿತವಾಗಿ 3ನೇ ಅಧ್ಯಾಯ ವಾಕ್ಯ 40. ಪ್ರಲಾಪ ನಮ್ಮ ನಡತೆಯನ್ನು ಪರೀಕ್ಷಿಸಿ ಪರಿಶೋಧಿಸೋಣ, ಸರ್ವೇಶ್ವರನ ಕಡೆಗೆ ತಿರುಗಿಕೊಳ್ಳೋಣ. ಮತ್ತೊಮ್ಮೆ ಓದಿ ಅದೇ ವಾಕ್ಯವನ್ನ. ನಮ್ಮ ನಡತೆಯನ್ನು ಪರೀಕ್ಷಿಸಿ ಪರಿಶೋಧಿಸೋಣ, ಸರ್ವೇಶ್ವರನ ಕಡೆಗೆ ತಿರುಗಿಕೊಳ್ಳೋಣ. ಸರ್ವೇಶ್ವರನ ಕಡೆಗೆ ತಿರುಗಿಕೊಳ್ಳೋಣ. ಸಿರಾಕನ ಗ್ರಂಥ 18ನೇ ಅಧ್ಯಾಯ ವಾಕ್ಯ 20 ನಾವು ಓದೋಣ. ಸಿರಾಕನ ಗ್ರಂಥ. ಪರೀಕ್ಷಿಸಿಕೋ, ನ್ಯಾಯ ತೀರ್ಪು ಬರುವ ಮುಂಚೆಯೇ ದೇವರು ಬರುವ ದಿನದಂದು ದೊರಕುವುದು ನಿನಗೆ ದಯೆ. ಪ್ರೈಸ್ ದಿ ಲಾರ್ಡ್. ಪ್ರಲಾಪ 3ನೇ ಅಧ್ಯಾಯ 40ನೇ ವಾಕ್ಯ ಹೇಳುತ್ತೆ, ನಮ್ಮ ನಡತೆ. ಸಿರಾಕ 18:20 ಹೇಳುತ್ತೆ, ನಿನ್ನನ್ನೇ. ಇದೆಯಾ ನೋಡಿ ವಾಕ್ಯ ಏನಂತ ಇದೆ? ನನ್ನನ್ನೇ ನೀನೇ ಪರೀಕ್ಷಿಸಿಕೋ. ಪ್ರೈಸ್ ದಿ ಲಾರ್ಡ್. ಕಾರಣ ಏನು ಗೊತ್ತಾ? 2 ಕೊರಿಂಥಿ 5ನೇ ಅಧ್ಯಾಯ 17ನೇ ವಾಕ್ಯ ನುಡಿಯುವಂತೆ, ಯಾರಾದರೂ ಕ್ರಿಸ್ತ ಯೇಸುವಿನೊಂದಿಗೆ ಒಂದಾದರೆ, ಕ್ರಿಸ್ತ ಯೇಸುವಿನೊಂದಿಗೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗ್ತಾನೆ. ಅವನು ನೂತನ ಸೃಷ್ಟಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಓಕೆ. ಈಗ ನಮಗೆ ಒಂದು ಉದಾಹರಣೆ ತಗೊಳ್ಳೋಣ. ಈಗ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ವಯಸ್ಸಾಗಿದೆ. ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ದೇವರು ನಮ್ಮನ್ನು ಆರಿಸ್ಕೊಂಡ ಮೇಲೆ ಒಬ್ಬೊಬ್ಬ ವ್ಯಕ್ತಿಗೂ ಒಂದೊಂದು ವಯಸ್ಸಾಗಿದೆ ಅಲ್ವಾ? ಒಂದೊಂದು ವಯಸ್ಸಾಗಿದೆ. ಒಂದೊಂದು ಒಬ್ಬರಿಗೆ 50 ಇದ್ರೆ, ಒಬ್ರಿಗೆ 60, 60 ಇದ್ರೆ 70, 70 ಇದ್ರೆ 80, ಈ ರೀತಿ ಇದೆ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನ ಏನಕ್ಕೆ ಆರಿಸಿಕೊಂಡ್ರು ಎಂಬ ಅರಿವು ನಮಗೆ ಇಲ್ಲ. ದೇವರು ಯಾಕೆ ನಮ್ಮನ್ನು ಆರಿಸಿಕೊಂಡರು ಎಂಬ ಅರಿವು ನಮಗೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇದ್ದಿದ್ರೆ ಆ ವ್ಯಕ್ತಿ ಏನು ಮಾಡ್ತಾ ಇದ್ದ? ಈಗ ಇಲ್ಲಿ ನೋಡಿ, ಈ ವ್ಯಕ್ತಿ ಒಬ್ಬ ಲೋಕದಲ್ಲಿರುವ ವ್ಯಕ್ತಿ, ಇದು ಲೋಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಅದು ಯಾರೇ ಆಗಿರ್ಬೋದು, ನಾವೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಯಾರೇ ಆಗಿರ್ಬೋದು. ಅವನು ಪರಲೋಕದಲ್ಲಿರುವ ಪ್ರಭು ಯೇಸು ಕ್ರಿಸ್ತರ ಪ್ರಭುವಿನೊಂದಿಗೆ ಅವನು ಒಂದಾದರೆ ಅವನ ಸ್ವಭಾವ ಬದಲಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹೌದಾ?
ಹೌದು ಬ್ರದರ್. ಸ್ವಭಾವ ಬದಲಾಗುತ್ತೆ, ನಡತೆ ಬದಲಾಗುತ್ತೆ. ನಡತೆ ಬದಲಾಗುತ್ತೆ. ಅವನ ಜೀವನದ ಶೈಲಿ ಬದಲಾಗುತ್ತೆ. ಪ್ರಾರ್ಥನಾ ಜೀವನ ಬದಲಾಗುತ್ತೆ, ಪ್ರಾರ್ಥನಾ ಶೈಲಿ ಬದಲಾಗುತ್ತೆ. ಪ್ರಾರ್ಥನಾ ಶೈಲಿ ಯಾಕೆ ಬದಲಾಗುತ್ತೆ ಅಂತಂದ್ರೆ, ಇಷ್ಟು ದಿನ ನಾವೇನಾಗಿದ್ದೋ ಲೋಕದ ಪ್ರಾರ್ಥನೆಯಲ್ಲಿ ಇದ್ದೋ, ಲೋಕದ ಪ್ರಾರ್ಥನೆಯಲ್ಲಿ ನಾವಿದ್ದೋ ಅಲ್ವಾ? ಹೌದು. ಪ್ರಭು ಯೇಸು ಕ್ರಿಸ್ತರೊಂದಿಗೆ ಅವನು ಒಂದಾದರೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಒಂದಾದರೆ ಅವನು ನೂತನ ಸೃಷ್ಟಿಯಾಗ್ತಾನೆ. ಏನು ಎಲ್ಲ ಹಳೇದೇನಿದೆಯೋ ಹಳೇದೆಲ್ಲ ಅಳಿದು ಹೋಗುತ್ತದೆ. ಪ್ರೈಸ್ ದಿ ಲಾರ್ಡ್. ಹಳೇದೆಲ್ಲ ಏನಾಗುತ್ತೆ? ಅಳಿದು ಹೋಗುತ್ತೆ. ಈಗ ನಮ್ಗೊಂದು 50 ವರ್ಷ ಆಗಿದೆ ಅಂತ ತಿಳ್ಕೊಳ್ಳೋಣ. 50 ವರ್ಷ ಆಗಿದೆ, 50 ವರ್ಷ ಆಗಿದೆ ನಮಗೆ. 50 ವರ್ಷದಲ್ಲಿ ನಾವು ಪ್ರಭುವಿನೊಂದಿಗೆ ಒಂದಾಗಿದ್ದರೆ ನಮ್ಮ ಸ್ವಭಾವಗಳು ಬದಲಾಗ್ತಾ ಇತ್ತು, ನಮ್ಮ ನಡತೆ ಬದಲಾಗ್ತಾ ಇತ್ತು, ಜೀವನದ ಶೈಲಿ ಬದಲಾಗ್ತಾ ಇತ್ತು, ಪ್ರಾರ್ಥನೆಯ ಶೈಲಿ ಬದಲಾಗ್ತಾ ಇತ್ತು, ವಿಶ್ವಾಸ ಹೆಚ್ಚುತ್ತಾ ಇತ್ತು, ಪ್ರಭುವಿನ ಮೇಲೆ ವಿಶ್ವಾಸ ಹೆಚ್ಚುತ್ತಾ ಇತ್ತು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಯಾಕೆ 50 ವರ್ಷದಲ್ಲಿ ವ್ಯಕ್ತಿಗಳು ಏನಾಗ್ತಾ ಇದ್ರು? ಸತ್ಯ ತಿಳ್ಕೊಳ್ತಾ ಇದ್ರು, ಸತ್ಯ ತಿಳಿದುಕೊಳ್ಳುತ್ತಿದ್ರು. 50 ವರ್ಷ ಹಾಗಾದ್ರೆ ಸತ್ಯ ತಿಳ್ಕೊಂಡಿಲ್ವಾ? 50 ವರ್ಷ ಸತ್ಯ ತಿಳ್ಕೊಂಡಿಲ್ವಾ? ವಾಕ್ಯ ಏನ್ ಹೇಳ್ತಾ ಇದೆ? ನಿನ್ನನ್ನೇ ನೀನು ಪರಿಶೋಧಿಸಿಕೋ, ಬೇರೆಯವ್ರನ್ನಲ್ಲ. ನಿನ್ನನ್ನು ನೀನು ಪರಿಶೋಧಿಸಿಕೋ. ಕಾರಣ ಏನು? ನಾವು ಕ್ರಿಸ್ತ ಯೇಸುವಿನೊಂದಿಗೆ ಇದೀವಾ ಇಲ್ವಾ ಅನ್ನೋದು ತುಂಬಾ ಮುಖ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ದೇವರೊಂದಿಗೆ ನಮ್ಮ ಜೀವನ ಇದೆಯಾ? ದೇವರೊಂದಿಗೆ ನಾವು ಒಂದಾಗಿದ್ದೀವಾ ಇಲ್ವಾ? ಅದು ತುಂಬಾ ಮುಖ್ಯ. ದೇವರು ಒಂದು ಧರ್ಮಸಭೆಯನ್ನು ಕೊಟ್ಟಿದ್ದಾರೆ. ಧರ್ಮಸಭೆಯೊಂದಿಗೆ ನಾವಿದ್ದೀವಾ? ಬಾರ್ನಬ ಮತ್ತೆ ಪೌಲ ಇಬ್ರು ಧರ್ಮಸಭೆಯೊಂದಿಗೆ ಸೇರಿ ಅವ್ರೇನ್ ಮಾಡ್ತಾ ಇದ್ರು? ಸುವಾರ್ತೆಯನ್ನ ಸಾರ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಈಗ ಪ್ರಭುವಿನೊಂದಿಗೆ, ಲೋಕದಲ್ಲಿರುವ ವ್ಯಕ್ತಿ ಪ್ರಭುವಿನೊಂದಿಗೆ ಒಂದಾಗಿದ್ರೆ ಆ ವ್ಯಕ್ತಿಯ ಸ್ವಭಾವ ಬದಲಾಗ್ತಾ ಇತ್ತು. ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದ? ಸತ್ಯ ಬೋಧನೆ. ಪ್ರೈಸ್ ದಿ ಲಾರ್ಡ್. ಹೌದಾ? ಸತ್ಯ ಬೋಧನೆಯನ್ನ ಅವನು ಲೋಕಕ್ಕೆ ಸಾರ್ತಾ ಇದ್ದ. ದೇವರು ಕೊಟ್ಟಂತಹ ಕೊನೆಯ ಆಜ್ಞೆ ಯಾವುದು? ಇಡೀ ಲೋಕಕ್ಕೆ ನಾವು ಸಂದೇಶ ಯಾಕೆ ಸಾರ್ಬೇಕಂತೆ? ಕಾರಣ ಏನು? ಯಾಕೆ ಸಾರ್ಬೇಕು? ತಿಳ್ಕೊಬೇಕು. ಏನಕ್ಕೆ ಅರ್ಥಕೊಳ್ಬೇಕು? ಯಾಕೆ ದುಡ್ಡಿದ್ರೆ ನ್ಯಾಯ ತೀರ್ಪು ಸಿಗಲ್ವಾ? ಸಿಗೋದಿಲ್ಲ. ಅದು ಈ ಲೋಕದ ಏನೇ ಇದ್ರೂ ಅದು ಸಿಗಲ್ಲ. ಸತ್ಯ ಬೋಧನೆ ನೋಡಿ, ಪ್ರಭು ಯೇಸುವಿನೊಂದಿಗೆ ಒಂದಾಗಿದ್ದರೆ ಅವನು ಸತ್ಯ ಬೋಧನೆಯನ್ನ ಮಾಡ್ತಾ ಇದ್ದ. ಪಾಯಿಂಟ್ ನಂಬರ್ 1, ಸತ್ಯ ಬೋಧನೆ ಇಡೀ ಲೋಕಕ್ಕೆ ಅವನು ಸಾರ್ತಾ ಇದ್ದ. ಹೌದಾ? ಹೌದು ಬ್ರದರ್. ಈಗ ಸತ್ಯ ಬೋಧನೆ ಹೋಗ್ತಾ ಇದೆಯಾ, ಸುಳ್ಳು ಬೋಧನೆ ಹೋಗ್ತಾ ಇದೆಯಾ? ಸತ್ಯ ಬೋಧನೆ ಹೋಗ್ತಾ ಇದೆಯಾ, ಸುಳ್ಳು ಬೋಧನೆ ಹೋಗ್ತಾ ಇದೆಯಾ, ಅಥವಾ ಲೋಕದ ಬೋಧನೆ ಹೋಗ್ತಾ ಇದೆಯಾ? ಲೋಕದ ಬೋಧನೆ ಹೋಗ್ತಾ ಇದೆ ಬ್ರದರ್. ಹಾಗಾದ್ರೆ ಅವನು ಯಾರೊಂದಿಗೆ ಒಂದಾಗಿದ್ದಾನೆ? ಬೋಧಿಸುವ ವ್ಯಕ್ತಿ. ಅರ್ಥ ಆಗ್ತಾ ಇದೆಯಾ? ಲೋಕದ ಬೋಧನೆ ಏನಾದ್ರೂ ಇದ್ದಿದ್ರೆ ಲೋಕದ ವ್ಯಕ್ತಿಯೊಂದಿಗೆ ಒಂದಾಗಿರ್ತಾ ಇದ್ದ. ಪ್ರಭು ಯೇಸು ಕ್ರಿಸ್ತರೊಂದಿಗೆ ಅವನು ಏನಾದ್ರು ಒಂದಾಗಿದ್ದಿದ್ರೆ ಅವನು ಸತ್ಯ ಬೋಧನೆಯನ್ನ ಬೋಧಿಸ್ತಾ ಇದ್ದ.
ಅದೇ ರೀತಿ ಬೋಧಿಸೋದು ಒಂದು ರೀತಿ ಆದರೆ, ಕೇಳಿಸಿಕೊಳ್ಳುವವರು ಕೂಡ ನಿಜವಾಗಿಯೂ ಅವು ಪ್ರಭು ಯೇಸು ಕ್ರಿಸ್ತರನ್ನ ಪ್ರೀತಿಸುವವರಾಗಿದ್ದರೆ, ಪ್ರಭು ಯೇಸು ಕ್ರಿಸ್ತರ ಪ್ರೀತಿಗಾಗಿ ಅವರು ಹಂಬಲಿಸ್ತಾ ಇದ್ರು. ಪ್ರಭು ಯೇಸು ಕ್ರಿಸ್ತರ ಪ್ರೀತಿಗಾಗಿ ಅವರು ಹಂಬಲಿಸ್ತಾ ಇದ್ರು. ಇವರು ಏನಕ್ಕೋಸ್ಕರ ಬರ್ತಾ ಇದ್ದಾರೆ? ಊಟಕ್ಕೋಸ್ಕರ ಬರ್ತಾ ಇರೋದು. ಯೇಸು ಸ್ವಾಮಿ ಇದ್ದಾಗ ಅವ್ರು ಏನಕ್ಕೋಸ್ಕರ ಬಂದ್ರು? ಊಟಕ್ಕೋಸ್ಕರ ಬಂದ್ರು. ಮಾರನೇ ದಿನ ಸತ್ಯ ಬೋಧಿಸಿದಾಗ ಇದ್ದಿಲ್ಲ ಬ್ರದರ್, ಯಾರು ಇದ್ದಿಲ್ಲ. ಯೋಹಾನನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ನಾವು ಓದಬೇಕಾದ್ರೆ ಅಲ್ಲಿ ಯೇಸು ಸ್ವಾಮಿ ಒಂದು ಸುಂದರವಾದ ಒಂದು ಊಟ ಕೊಡ್ತಾರೆ ಅಲ್ಲಿ ಬಂದಂತ ಜನಗಳಿಗೆ. ಊಟ ತಿನ್ಕೊಂಡ್ರು, ಸತ್ಯ ನುಡಿದಿದ ತಕ್ಷಣ ಎಲ್ಲ ಎದ್ದು ಬಿದ್ದು ಓಡೋದ್ರು. ಸತ್ಯ ಬೋಧನೆ ಯಾರಿಗೂ ಇಷ್ಟ ಆಗಲ್ಲ. ಸತ್ಯ ಬೋಧನೆ ಕೇಳಿಸ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾಕೆ ಕೇಳಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ? 2 ಕೊರಿಂಥಿ 5ನೇ ಅಧ್ಯಾಯ 17ನೇ ವಾಕ್ಯ, ಕ್ರಿಸ್ತ ಯೇಸುವಿನೊಂದಿಗೆ ಒಂದಾಗಿದ್ದರೆ ಖಂಡಿತವಾಗ್ಲೂ ಇಡೀ ಲೋಕದ ಜನರು ಕ್ರಿಸ್ತ ಯೇಸುವಿನ ಬೋಧನೆಯಲ್ಲೇ ಅವ್ರು ಏನ್ ಮಾಡ್ತಿದ್ರು? ಅಂಗೀಕಾರ ಮಾಡಿಕೊಂಡು ಅದರಲ್ಲಿಯೇ ಅವರು ಮಗ್ನರಾಗಿರ್ತಾ ಇದ್ರು. ಲಾಸರನ ಮನೆಗೆ ಯೇಸು ಸ್ವಾಮಿ ಬಂದಾಗ ಮಾರ್ತ ಏನ್ ಮಾಡಿದ್ರು, ಮರಿಯಾ ಏನ್ ಮಾಡಿದ್ರು? ದೇವರ ವಾಕ್ಯವನ್ನು ಆಲಿಸ್ತಾ ದೇವರ ಪ್ರಭು ಯೇಸು ಕ್ರಿಸ್ತರ ಪಾದದಡಿಯಲ್ಲಿ ಕುತ್ಕೊಂಡಿದ್ಲು. ಮಾರ್ತಾ ಅತಿಥಿ ಸತ್ಕಾರದ ಗಡಿಬಿಡಿಯಲ್ಲಿ ನಿರತಳಾಗಿದ್ಲು. ಯೇಸು ಸ್ವಾಮಿ ಆಗ ನೇರವಾಗಿ ಹೇಳ್ತಾರೆ, ಮಾರ್ತಾ ಮರಿಯಾ ಸರಿಯಾದದನ್ನೇ ಆರಿಸಿಕೊಂಡಿದ್ದಾಳೆ. ಅಲ್ಲಿ ಯೇಸು ಸ್ವಾಮಿ ಮತ್ತೊಮ್ಮೆ ಅವರು ಒಂದು ಸಾಕ್ಷಿ ನುಡಿತಾರೆ, ಲೋಕ ನನ್ನ ಜೀವನ ಅಥವಾ ನಿಮ್ಮ ಜೀವನ ಬರೀ ತಿನ್ನುವುದರಲ್ಲೇ ಕುಡಿಯುವುದರಲ್ಲೇ ಅಲ್ಲ ಅನ್ನೋದು ಕೂಡ ಅಲ್ಲಿ ತಿಳಿಸ್ಕೊಡ್ತಾರ. ಹೌದು ಬ್ರದರ್, ತಿಳಿಸ್ಕೊಡ್ತಾರೆ. ತಿನ್ನೋದ್ರಲ್ಲೇ ಕುಡಿಯೋದ್ರಲ್ಲೇ ಅಲ್ಲ. ಈ ದಿನಗಳಲ್ಲಿ ಸೈತಾನ 3 ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ಜನರನ್ನ ವಂಚಿಸ್ತಾ ಇದ್ದಾನೆ. ಮೊದಲನೇದು ಆಹಾರ, ಎರಡನೇದು ಅಧಿಕಾರ, ಮೂರನೇದು ಆಸ್ತಿ, ಸಂಪತ್ತು. ಈ ದಿನಗಳಲ್ಲಿ ನಡೆಯುತ್ತಿರುವಂತ ಬೋಧನೆಗಳನ್ನ ನೀವು ಕೇಳ್ತಾ ಹೋದ್ರೆ ಎಲ್ಲ ಲೋಕದ ಬೋಧನೆಗಳು. ಅದಕ್ಕೆ ಅಂತ ಒಂದು ಸುಮಾರು ಜನರು ಏನಾಗಿದ್ದಾರೆ? ಲೋಕದ ಬೋಧನೆ ಆಲಿಸ್ಲಿಕ್ಕೆ ರೆಡಿ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಬೋಧಿಸುವಂತವರು ಇದ್ದಾರೆ, ಲೋಕದ ಬೋಧನೆಯನ್ನು ಬೋಧಿಸುವವರು ಇದ್ದಾರೆ. ಯಾಕಿದ್ದಾರೆ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳೋರು ಇದ್ದಾರೆ, ಅದಕ್ಕೋಸ್ಕರ ಅವ್ರು ಬೋಧಿಸ್ತಾ ಇದ್ದಾರೆ. ಸತ್ಯ ವಾಕ್ಯವನ್ನ ಯಾರು ಬೋಧಿಸ್ತಾರೋ ವಾಕ್ಯ ಹೇಳುತ್ತೆ ನೋಡಿ. ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ, ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 18 ಹಾಗೂ 19 2 ವಾಕ್ಯಗಳನ್ನು ಓದೋಣ. ಭೂಮ್ಯಾಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ
ಮಹಾತ್ಮನೆಂದು ಪರಿಗಣಿತನಾಗುವನು. ಪ್ರೈಸ್ ದಿ ಲಾರ್ಡ್. ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸತ್ಯ ಬೋಧನೆಯನ್ನ ಬಿಟ್ಟು ಲೋಕದ ಬೋಧನೆಯನ್ನು ಬೋಧಿಸುವಂತವನು ಏನಾಗ್ತಾನೆ? ನರಕದ ಪಾಲಾಗ್ತಾನೆ. ಕಾರಣ ನೋಡಿ, ಯಾಕೋಬನ ಪತ್ರದಲ್ಲಿ ಯಾಕೋಬ ಬರೀತಾರೆ, ಯಾಕೋಬನ ಪತ್ರಕ್ಕೆ ಹೋಗೋಣ. ಯಾಕೋಬನ ಪತ್ರದಲ್ಲಿ ಯಾಕೋಬ ಬರೀತಾರೆ, ನೀವು ಏನಾಗ್ಬಾರ್ದಂತೆ? ಏನಾಗ್ಬಾರ್ದು? ಬೋಧಕರಾಗಬಾರ್ದು. ಬೋಧಕರು ಇಲ್ಲ, ಬೋಧಕರಾಗಬಾರ್ದು ನೀವು. ಕಾರಣ ಏನಕ್ಕೆ? ಬೋಧಕರಾಗಬೇಡಿ ಅಂತ ಹೇಳ್ತಾರೆ. ನೀವು ಬೋಧಕರಾಗಬೇಡಿ. ಕಾರಣ ಏನಕ್ಕೆ ಗೊತ್ತಾ? ಬೋಧಕರಾದ್ರೆ, ವಾಕ್ಯ ಓದಿ, ಯಾಕೋಬನ ಪತ್ರ 3ನೇ ಅಧ್ಯಾಯ 1ನೇ ವಾಕ್ಯ, ಯಾಕೋಬ 3:1. ಪ್ರೈಸ್ ದಿ ಲಾರ್ಡ್. ಸಹೋದರರೇ, ಎಲ್ಲರೂ ಬೋಧಕರಾಗಲು ಆತುರ ಪಡಬೇಡಿ. ಬೋಧಕರಾದ ನಾವು ಇತರರಿಗಿಂತಲೂ ತೀವ್ರವಾದ ನ್ಯಾಯ ವಿಚಾರಣೆಗೆ ಗುರಿಯಾಗುತ್ತೇವೆ. ಇತರರಿಗಿಂತಲೂ ತೀವ್ರವಾದ ವಿಚಾರಣೆ. ಮತ್ತಾಯ 5:18-19 ಏನ್ ಹೇಳ್ತು? ಒಂದು ಸಣ್ಣ ಒಂದು ಅಕ್ಷರವನ್ನ ನೀನು ರಾಂಗ್ ಇನ್ಫಾರ್ಮೇಶನ್ ಲೋಕಕ್ಕೆ ಕೊಟ್ಟಿದ್ದೇ ಆದ್ರೆ, ನಿನ್ನ ನಾಲಿಗೆಯಿಂದ ಸುಳ್ಳು ಬೋಧನೆ ಬಂದಿದ್ದೇ ಆದ್ರೆ, ಅಥವಾ ನಿನ್ನ ಕಿವಿಯಿಂದ ಸುಳ್ಳು ಬೋಧನೆಯನ್ನು ನೀನು ಕೇಳಿಸಿಕೊಂಡಿದ್ದೇ ಆದ್ರೆ, ಪ್ರೈಸ್ ದಿ ಲಾರ್ಡ್, ಎಲ್ಲರೂ ನ್ಯಾಯ ತೀರ್ಪಿಗೆ ರೆಡಿ ಆಗ್ಲೇಬೇಕು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರ್ಬೇಕು. ಬೋಧಿಸುವವನಿಗೆ ತೀವ್ರವಾದ ನ್ಯಾಯ ವಿಚಾರಣೆ ಇದೆ. ಬೋಧಿಸುವವನಿಗೆ ತೀವ್ರವಾದ ನ್ಯಾಯ ವಿಚಾರಣೆ ಇದೆ. ಒಂದು ಸಣ್ಣ ನಾಲಿಗೆಯ ಮುಖಾಂತರ ಎಷ್ಟೋ ಆತ್ಮಗಳನ್ನು ನಾಶಪಡಿಸುವಂತ ಶಕ್ತಿ ಇದೆ. ಅದೇ ಸಣ್ಣ ನಾಲಿಗೆಯಿಂದ ಎಷ್ಟೋ ಆತ್ಮಗಳನ್ನ ರಕ್ಷಣೆ ಮಾಡಬಹುದು. ಪ್ರೈಸ್ ದಿ ಲಾರ್ಡ್. ಬೈಬಲ್ ಅಲ್ಲಿ ಏನಿದೆಯೋ ಅದನ್ನ ಮಾತ್ರ ನಾವು ಏನ್ ಮಾಡ್ಬೇಕು? ಬೋಧಿಸ್ಬೇಕು ಅಲ್ವಾ? ಅದನ್ನ ಮಾತ್ರ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಅದು ಬೈಬಲ್ ಅಲ್ಲಿರೋದು ಶಾರೀರಿಕ ಆಹಾರ ಅಲ್ಲ, ಅದು ಆತ್ಮಿಕವಾದ ಆಹಾರ. ಆಮೇನ್. ಆತ್ಮಿಕವಾದ ಒಂದು ಆಹಾರ ಅದು. ಬೈಬಲ್ ಬರ್ಕೊಳ್ಳೋಣ, ಬೇಕಾದ್ರೆ ಬರ್ಕೊಳ್ಳಿ. ಬೈಬಲ್ ಆತ್ಮಿಕ ಆಹಾರವಾಗಿದೆ. ಬೈಬಲ್ ದೇವರೊಂದಿಗೆ ಮಾತನಾಡುವ ಮಾರ್ಗವಾಗಿದೆ. ಹೌದಾ? ಹೌದು ಬ್ರದರ್. ಹೌದು. ಬೈಬಲ್ ಹೊಸ ಬಲವನ್ನು ಕೊಡುತ್ತದೆ. ಹೊಸ ಬಲವನ್ನ ನೀಡುತ್ತದೆ. ಬೈಬಲ್ ಆತ್ಮವನ್ನ ಬಲಪಡಿಸುತ್ತದೆ ಅಥವಾ ಆತ್ಮವನ್ನ ರಕ್ಷಿಸುತ್ತದೆ. ಬೈಬಲ್ ಆತ್ಮಿಕವಾದ ಒಂದು ಆಹಾರವಾಗಿದೆ. ಬೈಬಲ್ ದೇವರೊಂದಿಗೆ ಮಾತನಾಡುವಂತ ಒಂದು ಮಾರ್ಗವಾಗಿದೆ. ಬೈಬಲ್ ನಮಗೆ ಪ್ರತಿಯೊಬ್ಬರಿಗೂ ಹೊಸ ಬಲವನ್ನು ನೀಡುತ್ತದೆ. ಬೈಬಲ್ ನಮ್ಮ ಆತ್ಮವನ್ನ ರಕ್ಷಿಸುತ್ತದೆ. ಅದಕ್ಕೋಸ್ಕರನೇ ಬೈಬಲ್ ಇರೋದು. ಅದರಲ್ಲಿರುವುದನ್ನು ಬಿಟ್ಟು ಹೊಸದಾಗಿ ಯಾವುದೇ ವ್ಯಕ್ತಿಗಳನ್ನಾಗ್ಲಿ ಅಥವಾ ಯಾವುದೇ ವಸ್ತುಗಳನ್ನಾಗ್ಲಿ ಯಾವುದೇ ವಿಷಯಗಳನ್ನಾಗ್ಲಿ ಸೇರಿಸಿ ಅವನು ಬೋಧಿಸಿದ್ದೇ ಆದರೆ ಇಲ್ಲಿ ಕೇಳಲಿಕ್ಕೆ, ಭೂಲೋಕದಲ್ಲಿ ಕೇಳಲಿಕ್ಕೆ ಏನೋ ಸಾವಿರಾರು ಜನ ಇರ್ಬೋದು, ಇಲ್ಲ ಅಂತಲ್ಲ.
ಭೂಲೋಕದಲ್ಲಿ ಕೇಳಲಿಕ್ಕೆ, ಆತನ ಸುಳ್ಳು ಬೋಧನೆಯನ್ನು ಕೇಳಲಿಕ್ಕೆ 1,000 ಜನ ಇರ್ಬೋದು. ಅಂದರೆ ಬೈಬಲ್ ಹೇಳುತ್ತೆ, ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 18-19ರಲ್ಲಿ 19ನೇ ವಾಕ್ಯ ಹೇಳುತ್ತೆ, ಒಂದು ಸಣ್ಣ ವಿಷಯವನ್ನು ಅವನೇನಾದರೂ ತಪ್ಪಾಗಿ ಬೋಧಿಸಿದ್ದೆ ಆದರೆ ಪರಲೋಕದಲ್ಲಿ ಅವನು ಅತ್ಯಲ್ಪ ಅಂದರೆ ಪರಲೋಕಕ್ಕೆ ಅವನು ಪ್ರವೇಶ ಆಗೋದಿಲ್ಲ, ಬಾಧ್ಯರಾಗಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ಅವನು ಬೋಧಿಸುವಂತ, ಒಬ್ಬ ಬೋಧಕ ಬೋಧಿಸುವಂತಹ ಸುಳ್ಳು ಬೋಧನೆಗಳನ್ನು ಯಾರೇ ಆಗಿರ್ಬೋದು, ಬೋಧಕ ಆಗಿರ್ಬೋದು, ಯಾಜಕ ಆಗಿರ್ಬೋದು, ಕನ್ಯಾಶ್ರೀ ಆಗಿರ್ಬೋದು, ಬಿಷಪ್ ಆಗಿರ್ಬೋದು, ಪೋಪ್ ಆಗಿರ್ಬೋದು, ಪಾಸ್ಟರ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಈ ಲೋಕದಲ್ಲಿ ಅವರು ಬೋಧಿಸ್ತಾರೆ. ಓಕೆ, ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ, ಅದಕ್ಕೆ ಚಪ್ಪಾಳೆ ತಟ್ಟಲಿಕ್ಕೆ 1,000 ಮಂದಿ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಪರಲೋಕದ ವಿಷಯವಾಗಿ ನಾವು ಮೊದಲು ಏನು ಮಾಡಬೇಕು? ಬೋಧಕ ಪರಲೋಕದ ಬಗ್ಗೆ ಅವನು ಚಿಂತಿಸಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ಸಹೋದರರೇ, ಎಲ್ಲರೂ ಬೋಧಕರಾಗಲು ಆತುರ ಪಡಬೇಡಿ. ಬೋಧಕರಾದ ನಾವು ಇತರರಿಗಿಂತಲೂ ತೀವ್ರ ಅಂದ್ರೇನು? ಅತಿ ಹೆಚ್ಚು ನ್ಯಾಯ ತೀರ್ಪಿಗೆ ಒಳಗಾಗಬೇಕಾಗುತ್ತೆ. ಹಾಗಾದ್ರೆ ಏನ್ ಮಾಡೋದಂದ್ರೆ ಮೊದಲು ಪ್ರಭು ಯೇಸು ಕ್ರಿಸ್ತರೊಡನೆ ಒಂದಾಗಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನೋಡಿ, ಯಾವ ವ್ಯಕ್ತಿ ಪ್ರಭು ಯೇಸು ಕ್ರಿಸ್ತರೊಡನೆ ಒಂದಾಗ್ತಾನೋ ಅವನ ಸ್ವಭಾವ ಬದಲಾಗುತ್ತೆ, ನಡವಳಿಕೆ ಬದಲಾಗುತ್ತೆ, ನಡತೆ ಬದಲಾಗುತ್ತೆ, ಅವನ ಜೀವನದ ಶೈಲಿ ಬದಲಾಗುತ್ತೆ, ಅವನ ಪ್ರಾರ್ಥನೆಯ ಶೈಲಿ ಬದಲಾಗುತ್ತೆ, ಸತ್ಯದ ಮಾರ್ಗದ ಕಡೆ ಅವನು ಚಲಿಸ್ತಾ ಇರ್ತಾನೆ. ಹಳೆಯದು ಯಾವುದು ಇರಲ್ಲ, ಅದೆಲ್ಲ ಅಳೆದು ಹೋಗುತ್ತೆ. ಬೈಬಲ್ ಸ್ಪಷ್ಟಪಡಿಸ್ತಾ ಇದೆ, ಹಳೆಯದೆಲ್ಲ ಅಳೆದು ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಆಗ ಅವನೇನು ಮಾಡ್ತಾನೆ? ಸತ್ಯ ವಾಕ್ಯಗಳನ್ನು ಗಮನ ಹರಿಸ್ತಾನೆ, ಸತ್ಯ ಬೋಧನೆಯನ್ನು ಅವನು ಹುಡುಕ್ತಾನೆ, ದೇವರ ಪ್ರೀತಿಯನ್ನು ಹುಡುಕ್ತಾನೆ. ಬೈಬಲನ್ನು ಅವಲಂಬಿಸಿಕೊಂಡು ಅವನೇನು ಮಾಡ್ತಾನೆ? ಬೈಬಲನ್ನು ಅವಲಂಬಿಸ್ಕೊಂಡಿರ್ತಾನೆ. ಅವನು ದೇವರೊಂದಿಗೆ ಮಾತನಾಡಲಿಕ್ಕೆ ಅವನು ಪ್ರತಿ ಬಾರಿ ಬಯಸ್ತಾನೆ. ಲೋಕದ ವ್ಯಕ್ತಿಗಳು, ಲೋಕದ ವಿಷಯಗಳಿಗಿಂತ ಹೆಚ್ಚಾಗಿ ಅವನು ದೇವರೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾನೆ. ಪ್ರೈಸ್ ದಿ ಲಾರ್ಡ್. ಎಲ್ಲ ಪ್ರವಾದಿಗಳು ಮಾಡಿದ್ದು ಅದನ್ನೇ. ದೇವರೊಂದಿಗೆ ಅವರು ಮಾತನಾಡಲಿಕ್ಕೆ ಹೆಚ್ಚು ಆಸೆ. ದೇವರೊಂದಿಗೆ ನಾನು ಮಾತನಾಡಬೇಕು ಎಂಬ ಆಸೆ ಅವರಲ್ಲಿತ್ತು, ಎಲ್ಲ ಪ್ರವಾದಿಗಳಲ್ಲಿತ್ತು, ಎಲ್ಲ ಸಂತರುಗಳಲ್ಲೂ ಇತ್ತು. ಪ್ರೈಸ್ ದಿ ಲಾರ್ಡ್. ನಾವು ತುಂಬ ಸಂತರುಗಳ ಬಗ್ಗೆ ಕೆಲವು ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ರೆ ಅವರು ನೋಡಿ ಲೋಕವನ್ನು ತ್ಯಜಿಸಿ ಬರ್ತಾರೆ, ಲೋಕವನ್ನು ತ್ಯಜಿಸ್ತಾರೆ. ಲೋಕದ ವಿಷಯಗಳನ್ನು ಅವ್ರು ಏನು ಮಾಡ್ತಾರೆ? ತ್ಯಜಿಸ್ತಾರೆ. ನಮಗೆ ಬೇಡ ಇದು, ನನಗೆ ಬೇಡ ಇದು ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ನನಗೆ ಬೇಡಪ್ಪ, ನನಗೆ ಯಾಕೆ ಬೇಕು ಅಂತ ಹೇಳ್ತಾರೆ. ಪಾದವಾದ ಸಂತ ಅಂತೋಣಿ ನೋಡಿ, ಇಡೀ ಲೋಕದ ಜನರು ಸಂತ ಅಂತೋಣಿಯವರ ಬಗ್ಗೆ ಬಹಳ ಪ್ರೀತಿ. ಪಾದವಾದ ಸಂತ ಅಂತೋಣಿಯವರು ಬಯಲಿನ ದೇಶದ ಅರಸರ ಸಾಮ್ರಾಜ್ಯದಲ್ಲಿ ಅವರ ತಂದೆ ಕೋಶಾಧಿಕಾರಿಯಾಗಿದ್ರು. ಕೋಶಾಧಿಕಾರಿ ಅಂದರೆ ಖಜಾಂಚಿ ಅಂದ್ರೆ ಏನು? ಒಂದು ಒಳ್ಳೆ ಪೋಸ್ಟು. ಯಾರು? ಪಾದುವಾದ ಸಂತ ಅಂತೋಣಿಯವರ ತಂದೆ. ಒಂದು ರಾಜ್ಯಕ್ಕೆ ಖಜಾಂಚಿ ಅಂತ ಹೇಳಿದ್ರೆ ಅವ್ರ ಮಗ ಹೆಂಗಿರ್ಬೋದು? ಅವ್ರ ಕುಟುಂಬ ಬಡತನದಲ್ಲಿ ಇರುತ್ತಾ? ಎಲ್ಲ ಅನುಕೂಲ, ಪ್ರತಿಯೊಂದು ಅನುಕೂಲ ಇರುತ್ತೆ. ಆದರೆ ಸಂತ ಅಂತೋಣಿಯವರು ಬಿಟ್ಟು ಬರ್ತಾರೆ. ಯಪ್ಪ, ಇದ್ಯಾವುದು ನನಗೆ ಬೇಡ ಸ್ವಾಮಿ, ನನಗೆ ನಿಮ್ಮ ಪ್ರೀತಿ ಹೊಂದಿದ್ರೆ ಸಾಕು, ನಿಮ್ಮ ಪ್ರೀತಿ ಹೊಂದಿದ್ರೆ ಸಾಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ? ಬಿಟ್ಟು ಓಡಿ ಬರ್ತಾರೆ. ನನಗೆ ಯಾವುದು ಬೇಡ. ಅವರು ಜಾಸ್ತಿ ಪ್ರಭುವಿನ ಪ್ರೀತಿಯನ್ನು ಬಯಸಿದ್ರು, ಅದಕ್ಕೋಸ್ಕರ ಅವರು ಸಂತರಾದರು. ಪ್ರೈಸ್ ದಿ ಲಾರ್ಡ್. ಅಸಿಸಿಯ ಸಂತ ಫ್ರಾನ್ಸಿಸರು 1182 ಇಸ್ವಿಯಲ್ಲಿ
ಒಂದು ಬಟ್ಟೆ ಶೋರೂಮ್ ಇರುತ್ತೆ ಅವರಿಗೆ, ತಂದೆಗೆ. ಫ್ರಾನ್ಸಿಸಿಯವರ ತಂದೆಗೆ ಬಟ್ಟೆ ಶೋರೂಮ್ 1182 ಇಸ್ವಿಯಲ್ಲಿ ಅತಿ ದೊಡ್ಡ ಶೋರೂಮ್ ಹೊಂದಿರ್ತಾರೆ. ಬಟ್ಟೆ ಶೋರೂಮ್ ಇದ್ರೆ ಕೊರತೆ ಇರುತ್ತೆ ಅವ್ರಿಗೆ. ಇಲ್ಲ ಬ್ರದರ್, ಯಾವ ಕೊರತೆನೂ ಇರಲ್ಲ. ಕಣ್ಣಿಗೆ ಬೇಕಾದದನ್ನು ಅವರು ಪರ್ಚೇಸ್ ಮಾಡ್ಬೋದಾ? ಅವ್ರ ತಂದೆ, ನನ್ನ ಮಗ ಒಂದು ದೊಡ್ಡ ಉನ್ನತವಾದ ಸ್ಥಾನದಲ್ಲಿ ಇರಬೇಕು, ಎಲ್ಲ ಜನ ನನ್ನ ಮಗನ ಗೌರವಿಸ್ಬೇಕು ಅಂತ ತಂದೆ ಬಯಸಿದ್ರು. ಲೋಕದಲ್ಲಿ ನನ್ನ ಮಗ ಒಂದು ಒಳ್ಳೆ ಪೋಸ್ಟಲ್ಲಿ ಇರಬೇಕು ಅಂತ ಬಯಸಿದ್ರು. ಆದರೆ ಸಂತ ಫ್ರಾನ್ಸಿಸ್ ಅಸಿಸಿಯವರ ಆಸೆನೇ ಬೇರೆ ಆಗಿತ್ತು. ಅವರು ಪ್ರಭುವಿನ ಪ್ರೀತಿಯನ್ನು ಸವಿಲಿಕ್ಕೆ ಮನೆಯನ್ನೇ ಬಿಟ್ಟು ಬಂದ್ಬಿಡ್ತಾರೆ. ಅಪ್ಪ, ಎಲ್ಲ ನೀವೇ ಇಟ್ಕೊಳ್ರಿ, ಎಲ್ಲ ನೀವೇ ಇಟ್ಕೊಳ್ರಿ. ಅದಾದಮೇಲೆ ಸಂತ ಫ್ರಾನ್ಸಿಸ್ ಅವರು ಏನು ಮಾಡಿದ್ರು? ಭಿಕ್ಷುಕರ ಬಗ್ಗೆ ಮನಕರುಗಿ ತಮ್ಮಲ್ಲಿದ್ದಂತಹ ಅವರ ತಂದೆ ಅವರ ಹೆಸರಲ್ಲಿಟ್ಟಂತಹ, ಸಂತ ಫ್ರಾನ್ಸಿಸ್ ಅಸಿಸಿಯವರ ಹೆಸರಲ್ಲಿಟ್ಟಂತಹ ಎಲ್ಲ ವಸ್ತುಗಳನ್ನು, ಅಂದರೆ ಅಮೂಲ್ಯವಾದ ವಸ್ತುಗಳನ್ನು ಯಾರಿಗೆ? ಬಡವರಿಗೆ ದಾನ ಮಾಡಿಬಿಟ್ರು. ಇವತ್ತು ನಾವೇನು ಮಾಡ್ತೀವಿ? ಅಸಿಸಿಯವರ ಹತ್ರ ಹೋಗ್ತೀವಿ, ಅಸಿಸಿಯವರೇ ನಮಗಾಗಿ ಪ್ರಾರ್ಥಿಸ್ತೀರಿ, ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸ್ತೀರಿ ಅಂತ ಬೇಡ್ತೀವಿ, ಸಂತ ಬೆನೆಡಿಕ್ಟರೇ ನಮಗಾಗಿ ಪ್ರಾರ್ಥಿಸ್ತೀರಿ ಅಂತ ಹೇಳ್ತೀವಿ. ಅವರ ಸ್ವಭಾವಗಳು ನಮಗೆ ಬೇಡ ಅಲ್ವಾ? ಅವ್ರು ಹೇಗೆ ಜೀವಿಸಿದ್ರು ಅದು ಬೇಡ, ಅವ್ರು ಹೆಚ್ಚಿಗೆ ಯಾರನ್ನ ಪ್ರೀತಿ ಮಾಡಿದ್ರು ಅದು ಬೇಡ ನಮಗೆ. ಸಂತ ಪೌಲರು ಹೇಳ್ತಾರೆ, ಸಂತ ಪೌಲರು ರಾಜಮನೆತನದವರು. ಪ್ರಭು ಅವರನ್ನು ಆರಿಸ್ಕೊಂಡ ಮೇಲೆ ಫಿಲಿಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 6ರಿಂದ 8ರವರೆಗಿನ ವಾಕ್ಯಗಳಲ್ಲಿ ನಾವು ನೋಡ್ಬೇಕಾದ್ರೆ ಸಂತ ಪೌಲರು ಹೇಳ್ತಾರೆ, ಪ್ರಭುವನ್ನ ಅಂಗೀಕಾರ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಲೋಕದಲ್ಲಿರುವ ಎಲ್ಲವನ್ನ ನಾನು ಕಸವೆಂದು ಭಾವಿಸ್ತೇನೆ. ರಾಜಮನೆತನದ ವ್ಯಕ್ತಿ, ಅವರ ಬಾಯಿಂದ ಬರುವಂತ ಆ ವಾಕ್ಯ ನೋಡಿ, ಆ ವಾಕ್ಯ ಓದಿ. ಫಿಲಿಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 6ರಿಂದ 8. ಧರ್ಮಶಾಸ್ತ್ರದ ದೃಷ್ಟಿಯಲ್ಲಿ ನಿಷ್ಠಾವಂತ ಫರಿಸಾಯರು, ಧರ್ಮಶಾಸ್ತ್ರದ ದೃಷ್ಟಿಯಲ್ಲಿ ನಿಷ್ಠಾವಂತ ಫರಿಸಾಯನು, ಮತಾಸಕ್ತಿಯ ದೃಷ್ಟಿಯಿಂದ ಧರ್ಮಸಭೆಯ ಹಿಂಸಕನು, ಧರ್ಮಶಾಸ್ತ್ರ ವಿಧಿ ನಿಯಮಗಳ ಪಾಲನೆಯಲ್ಲಿ ನಿಂದಾರಹಿತನು, ಇವನ್ನೆಲ್ಲ ಲಾಭವೆಂದು ಪರಿಗಣಿಸಿದ ನಾನು ಈಗ ಕ್ರಿಸ್ತ ಯೇಸುವಿನ ಸಲುವಾಗಿ ನಷ್ಟವೆಂದೇ ಎಣಿಸುತ್ತೇನೆ. ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದುದೆಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದೇ ಎಣಿಸುತ್ತೇನೆ. ಸಮಸ್ತವನ್ನು ವ್ಯರ್ಥವೆಂದು ಎಣಿಸುತ್ತೇನೆ. ಆಮೇಲೆ ಅವರನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನು ತೊರೆದು ಬಿಟ್ಟಿದ್ದೇನೆ, ಎಲ್ಲವನ್ನು ಕಸವೆಂದೇ ಪರಿಗಣಿಸುತ್ತೇನೆ. ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ. ಲಭ್ಯವಾಗಿಸೋದು ಅಂದ್ರೆ ಏನು? ಲಭ್ಯ ಪಡ್ಕೊಳ್ಳೋದಕ್ಕೋಸ್ಕರ ಎಲ್ಲವನ್ನ, ಅಲ್ಲಿ ನೋಡಿ 3ನೇ 6ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಧರ್ಮ ಅಂದ್ರೆ 6 ಮತ್ತು 7ರಲ್ಲಿ ಹೇಳ್ತಾರೆ, ನಾನು ಏನೇನು ಪಡ್ಕೊಂಡಿದ್ನೋ ಅದೆಲ್ಲವನ್ನು ನಾನು ಏನು ಮಾಡ್ತಾ ಇದ್ದೀನಿ ಈಗ? ನಷ್ಟವೆಂದು. ಇಷ್ಟು ದಿನ ನಾನು ವೇಸ್ಟ್ ಮಾಡಿಬಿಟ್ಟೆ, ಟೈಮ್ ವೇಸ್ಟ್ ಮಾಡಿದೆ, ಎಲ್ಲ ವೇಸ್ಟ್ ಮಾಡಿದೆ, ಎಲ್ಲ ಪಡ್ಕೊಂಡಿದ್ದೆ, ಎಲ್ಲ ವೇಸ್ಟ್ ಆಗೋಯ್ತು. ಪ್ರಭು ಯೇಸು ಕ್ರಿಸ್ತನ ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನು ನಾನು ತೊರೆದು ಬಿಟ್ಟಿದ್ದೇನೆ, ಎಲ್ಲವನ್ನು ನಾನು ಕಸವೆಂದು ಭಾವಿಸುತ್ತೇನೆ. ಸಂತ ಪೌಲರ ಅತ್ಯಂತ ಬೆಲೆ ಬಾಳುವಂಥ ಪದಗಳು ಇವೆಲ್ಲ, ವಾಕ್ಯಗಳು. ಪ್ರೈಸಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಇವರೆಲ್ಲ ಏನಾದ್ರು? ಇವರೆಲ್ಲ ಪ್ರಭು ಯೇಸು ಕ್ರಿಸ್ತನೊಂದಿಗೆ ಒಂದಾದ್ರು. 2 ಕೊರಿಂಥಿ 5ನೇ ಅಧ್ಯಾಯ 17ನ ವಾಕ್ಯದ ಆಧಾರದ ಮೇಲೆ ಇವರೇನಾದ್ರು? ಪ್ರಭುವಿನೊಂದಿಗೆ ಒಂದಾದ್ರು. ಹಾಗಾಗಿ ಅವರ ಸ್ವಭಾವ ಬದಲಾಯಿತು, ಅವರ ನಡತೆ ಬದಲಾಯಿತು, ಅವರ ಸ್ವಭಾವ ಬದಲಾಯಿತು, ಅವರ ನಡತೆ ಬದಲಾಯಿತು, ಜೀವನದ ಶೈಲಿ ಬದಲಾಯಿತು, ಪ್ರಾರ್ಥನೆಯ ಜೀವನ ಬದಲಾಯಿತು, ಎಲ್ಲ ಬದಲಾಯಿತು. ಹೌದಾ?
ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನಮ್ಮ ನಡತೆಯನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಈಗ ನಮ್ಮ ನಡತೆ, ಪ್ರಲಾಪ 3:40 ನಮ್ಮ ನಡತೆ, ಸಿರಾಕ 18:20 ನಮ್ಮನ್ನೇ ನಾವು ಪರಿಶೋಧಿಸ್ಕೊಳ್ಳೋಣ. ಯಾಕೆ ನಮ್ಮ ನಡತೆ ಬದಲಾಗಿಲ್ಲ? ಯಾಕೆ ಪ್ರಾರ್ಥನೆಯ ಜೀವನ ನಮ್ಮ ಕೈಲಿ ಆಗ್ತಾ ಇಲ್ಲ? ಯಾಕೆ ಸ್ತುತಿ ಮಾಡಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ದೇವರನ್ನು ಆರಾಧಿಸ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ದೇವರ ಪ್ರೀತಿಯನ್ನು ಲೋಕಕ್ಕೆ ಸಾರಲಿಕ್ಕೆ ಆಗ್ತಾ ಇಲ್ಲ? ಸಾರಿದ್ರೂ ಕೂಡ ಸುಳ್ಳು ಬೋಧನೆಗಳೇ. ನಾನು ಮಾಡಿದೆ, ಅವ್ರು ಮಾಡಿದ್ರು, ಎಲ್ಲ ಸುಳ್ಳು ಬೋಧನೆಗಳೇ. ಒಬ್ಬರನ್ನು ಹೆಚ್ಚಿಸಿಕೊಳ್ಳುವಂಥ ಬೋಧನೆಗಳು ಎಲ್ಲ ಸುಳ್ಳು ಬೋಧನೆಗಳೇ. ನಡೆಯದಿರುವ, ಬೈಬಲಲ್ಲಿ ಇಲ್ಲದೇ ಇರುವ ವಿಷಯಗಳನ್ನು ಬೋಧಿಸುವಂಥದ್ದು, ಬೈಬಲಲ್ಲಿರುವ ಇಲ್ಲದೇ ಇರುವ ಘಟನೆಗಳನ್ನು ಬಿಂಬಿಸುವಂಥದ್ದು, ಬೈಬಲ್ ಮಹತ್ವ ಕೊಡದೇ ಇರುವಂಥ ವ್ಯಕ್ತಿಗಳನ್ನು ಮಹತ್ವಪಡಿಸೋದು. ಪ್ರೈಸಲು ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ. ದೇವರು ಏನಕ್ಕೋಸ್ಕರ ಆರಿಸ್ಕೊಂಡ್ರು ಎಂಬ ಅರಿವೇ ನಮಗಿಲ್ಲದೆ ನಾವು ಜೀವಿಸ್ತಾ ಇದ್ದೀವಿ ಇವತ್ತಿನವರೆಗೂ. ಯಾಕೆ? ನಾವು ಪ್ರಭುವಿನೊಂದಿಗೆ ಇನ್ನೂ ಒಂದಾಗಿಲ್ಲ. ಒಂದಾಗಿದ್ರೆ ನಮ್ಮ ಜೀವನ ಬದಲಾಗ್ತಾ ಇತ್ತು. ಹೌದಾ? ಬದಲಾಗ್ತಾ ಇತ್ತು. ಪ್ರತಿ ಭಾನುವಾರ ನಾವು ಚರ್ಚ್ಗೆ ಹೋಗ್ತೀವಿ. ಪ್ರತಿ ಭಾನುವಾರ ನಾವು ಚರ್ಚ್ಗೆ ಹೋಗ್ತೀವಿ. ಪ್ರತಿ ಭಾನುವಾರ ನಾವು ದೇವರ ವಾಕ್ಯಗಳನ್ನು ನಾವು ಕೇಳ್ತೀವಿ. ಹೌದಾ? ಪ್ರತಿ ಭಾನುವಾರ ಪರಮಪ್ರಸಾದವನ್ನು ನಾವು ಅಂಗೀಕಾರ ಮಾಡ್ಕೊಳ್ತೀವಿ. ಪ್ರತಿ ಭಾನುವಾರ ಪರಮಪ್ರಸಾದವನ್ನು ಅಂಗೀಕಾರ ಮಾಡ್ಕೊಳ್ತೀವಿ. ಹಾಗಿದ್ರು ಯಾಕೆ ನಾವು ಬದಲಾಗ್ಲಿಲ್ಲ? ಯಾಕೆ ನಮ್ಮ ನಡತೆ ಬದಲಾಗ್ಲಿಲ್ಲ? ಇದೊಂದು ಪ್ರಶ್ನೆ ತಾನೆ. ಹೌದಾ? ಇದೊಂದು ಪ್ರಶ್ನೆ. ಇದು ಯಾಕೆ ಬದಲಾಗ್ಲಿಲ್ಲ? ಕಾರಣ ಬೇಕು. ಯಾಕೆ ಬದಲಾಗ್ಲಿಲ್ಲ? ಹಾಗಾದ್ರೆ ಇಷ್ಟು ದಿನ ನಾವು ಕೇಳಿಸಿಕೊಂಡಂತ ವಾಕ್ಯ ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಹಾಗಾದ್ರೆ ಇಷ್ಟು ದಿನ ನಾವು ತೆಗೆದುಕೊಂಡಂತ ಪರಮಪ್ರಸಾದ 1 ಕೊರಿಂಥಿ 11ನೇ ಅಧ್ಯಾಯ 27-28 ವಾಕ್ಯಗಳಲ್ಲಿ ನಾವು ನೋಡ್ಬೇಕಾದ್ರೆ 30ನೇ ವಾಕ್ಯದವರೆಗೆ ನಾವು ನೋಡ್ಬೇಕಾದ್ರೆ, ಅಲ್ಲಿಂದ 30-31 ತನಕ ನಾವು ನೋಡ್ಬೇಕಾದ್ರೆ ಅಲ್ಲಿ ಸಂತ ಪೌಲರು ಬರೀತಾರೆ, ಅಯೋಗ್ಯವಾಗಿ ನಾವು ಇಲ್ಲಿ ಇವತ್ತಿನವರೆಗೂ ಪರಮಪ್ರಸಾದವನ್ನು ತಗೊಂಡಿದ್ದೀವಿ. ಮರಣದಂಡನೆಗೆ, ನ್ಯಾಯ ತೀರ್ಪನ್ನು ನಮ್ಮನ್ನೇ ನಾವು ಬರಮಾಡ್ಕೊಂಡಿದ್ದೀವಿ. ಅಯ್ಯೋ ನನ್ನ ಮನೆ ಕಟ್ಟಲಿಲ್ಲ, ಅಯ್ಯೋ ನನಗೆ ಆಸ್ತಿ ಇಲ್ಲ, ಅಯ್ಯೋ ನನಗೆ ಒಡವೆ ಇಲ್ಲ, ಅಯ್ಯೋ ನನಗೆ ಬಟ್ಟೆ ಇಲ್ಲ, ಅಯ್ಯೋ ನನಗೆ ಬೈಕ್ ಇಲ್ಲ, ಕಾರ್ ಇಲ್ಲ. ಇದನ್ನ ನಾವು ಆಲೋಚನೆ ಮಾಡ್ತೀವಿ ಹೊರತು ಅಯ್ಯಯ್ಯೋ ನ್ಯಾಯ ತೀರ್ಪನ್ನು ನಾನು ಬರ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ, ಈ ನ್ಯಾಯ ತೀರ್ಪನ್ನು ನಾನು ಹೇಗೆ ಗೆಲ್ಲಲಿಕ್ಕೆ ಸಾಧ್ಯ? ಅದಕ್ಕೊಂದು ಮಾರ್ಗನೂ ಇದೆ. ಹೌದಾ? ನ್ಯಾಯ ತೀರ್ಪನ್ನು ಗೆಲ್ಲಲಿಕ್ಕೆ ಒಂದು ಮಾರ್ಗ ಇದೆ. ನ್ಯಾಯ ತೀರ್ಪನ್ನು ಗೆಲ್ಲಲಿಕ್ಕೆ ಒಂದು ಮಾರ್ಗ ಇದೆ. ಯೋಹಾನನ ಬರೆದ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನ ಬರೆದ ಶುಭ ಸಂದೇಶದಲ್ಲಿ 5ನೇ ಅಧ್ಯಾಯ ವಾಕ್ಯ 22, ಪಿತನು ಯಾರನ್ನು ತೀರ್ಪಿಗೂ ಗುರಿ ಮಾಡುವುದಿಲ್ಲ. ತೀರ್ಪು ಕೊಡುವ ಅಧಿಕಾರವನ್ನೆಲ್ಲ ಅವರು ಪುತ್ರನಿಗೆ ಕೊಟ್ಟಿದ್ದಾರೆ. ವಾಕ್ಯ ಇದೆಯಾ? ನಿಮ್ಮ ಕಣ್ಣು ಕಾಣಿಸ್ತಾ ಇದೆಯಾ? ಅಲ್ಲದೆ ಪಿತನು ಯಾರನ್ನು ತೀರ್ಪಿಗೆ ಗುರಿ ಮಾಡುವುದಿಲ್ಲ, ಪುತ್ರನಿಗೆ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇದ್ದೀರಾ? ಎಲ್ಲರೂ ಇದ್ದೀರಾ? ಪಿತನು ಯಾರನ್ನು ತೀರ್ಪಿಗೆ ಗುರಿ ಮಾಡುವುದಿಲ್ಲ, ತೀರ್ಪು ಕೊಡುವ ಅಧಿಕಾರವನ್ನ ಪುತ್ರನಿಗೆ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಜಾಗದಲ್ಲಿ ಹೇಳ್ತಾರೆ ನೋಡಿ, ಇನ್ನೊಂದು ಜಾಗದಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿ ಏನಂತ ಹೇಳ್ತಾರೆ, ನಾನು ಕೂಡ ಏನ್ ಮಾಡಲ್ಲ, ನಾನು ಕೂಡ ತೀರ್ಪು ಕೊಡಲ್ಲ. ಹಾಗಾದ್ರೆ ಯಾರು ತೀರ್ಪು ಕೊಡ್ತಾರೆ? ಹಾಗಾದ್ರೆ ತೀರ್ಪು ಹೆಂಗ್ ನಡೆಯುತ್ತೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನುಡಿದಿರುವ ಮಾತುಗಳೇ ಅವನಿಗೆ ತೀರ್ಪು ಕೊಡುತ್ತದೆ.
ಹಾಗಾದರೆ ಪ್ರಭು ಯೇಸು ಕ್ರಿಸ್ತರ ನುಡಿಗಳು ನಮಗೆ ನ್ಯಾಯ ತೀರ್ಪನ್ನ ನೀಡುತ್ತೆ. ಬೋಧಿಸುವುದರಲ್ಲಿ ಇರ್ಬೋದು, ಆಲಿಸಿಕೊಳ್ಳುವುದರಲ್ಲೂ ಇರ್ಬೋದು. ಯಾಕಂದರೆ ನಮ್ಮ ಶರೀರಕ್ಕೆ ಸಿಕ್ಕಿದೆಲ್ಲ ನಾವು ತಿಂತೀವ? ಇಲ್ಲ ಬ್ರದರ್, ನಮ್ ಶರೀರಕ್ಕೆ ಯಾವ್ದು ಒಳ್ಳೇದು ಅದನ್ನ ಮಾತ್ರ ತಿಂತೀವಿ. ಟೀ ಕುಡಿದು ಒಂದು 5 ನಿಮಿಷಕ್ಕೆ ಮ್ಯಾಂಗೋ ಜ್ಯೂಸ್ ಕುಡಿದು ಒಂದು 10 ನಿಮಿಷಕ್ಕೆ ದೋಸೆ ತಿಂದು, ಮತ್ತೆ ತಿರ್ಗಾ ಕಾಫಿ ಕುಡಿದು, ಮತ್ತೆ ಜ್ಯೂಸ್ ಕುಡಿದು, ಮತ್ತೆ ಬಿರಿಯಾನಿ ತಿಂದು, ಮತ್ತೆ ಅದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಟೀ ಕುಡಿದು, ಮತ್ತೆ ಹಾಲು ಕುಡಿದು ಸಾಧ್ಯನಾ? ಸಾಧ್ಯ ಇದೆಯಾ? ಇಲ್ಲ ಬ್ರದರ್. ಕೇಳಿಸ್ಕೊಳ್ಳೋಕೆ ಒಂಥರ ಅಸಹ್ಯ ಅನ್ಸುತ್ತಲ್ವಾ? ಹೌದು. ಟೀ ಕುಡಿದು, ಮ್ಯಾಂಗೋ ಜ್ಯೂಸ್ ಕುಡಿದು, ಮತ್ತೆ ಆಪಲ್ ಜ್ಯೂಸ್ ಕುಡಿದು, ಮತ್ತೆ ಕಾಫಿ ಕುಡಿದು, ಮತ್ತೆ ನಾಷ್ಟ ಮಾಡಿ ನೋಡಿ, ಅಳಿದು ಹೋಗುವಂತ ಈ ಶರೀರಕ್ಕೆ ನಾವು ಇಷ್ಟು ಗ್ಯಾರಂಟಿ ಅಂದ್ರೆ ಏನು ಆಲೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಳಿದು ಹೋಗದೆ ಇರುವಂತ ದೇವರು ದಾನವಾಗಿ ಕೊಟ್ಟಿರುವಂತ ಆತ್ಮಕ್ಕೆ ಯಾಕೆ ನಾವು ಕಳಪೆ ಆಹಾರವನ್ನ ಕೊಡ್ತಾ ಇದ್ದೀವಿ? ಕಳಪೆ ಆಹಾರವನ್ನು ಯಾಕೆ ಕೊಡ್ತಾ ಇದ್ದೀವಿ? ಹೌದಾ ಇಲ್ಲ? ಕಳಪೆ ಆಹಾರ ಕೊಡ್ತಾ ಇದ್ದೀವಿ. ನಮ್ಮ ಆತ್ಮವನ್ನು ನಾವು ಏನ್ ಮಾಡ್ಕೊಳ್ತಾ ಇದ್ದೀವಿ? ಬಲಹೀನತೆ ನಾಶ ಮಾಡ್ಕೊಳ್ತಾ ಇದ್ದೀವಿ. ದಿನದಿಂದ ದಿನಕ್ಕೆ ಆತ್ಮವನ್ನು ನಾವು ಕುಗ್ಗಿಸ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರೊಂದಿಗೆ ಯಾರಾದರೂ ಒಂದಾದರೆ ಅವನು ಮುಖ್ಯವಾಗಿ ಏನ್ ಮಾಡ್ತಾನೆ ಗೊತ್ತಾ? ಮುಖ್ಯವಾಗಿ ಏನ್ ಮಾಡ್ತಾನೆ ಹೇಳಿ? ಅವನು ಏನ್ ಮಾಡ್ಬೋದು? ಅವ್ರ ಜೊತೆಲಿ ಆಗದೆ ಒಂದಾದ್ರೆ ಹಳೆದೆಲ್ಲ ಅಳಿದೋಯ್ತೈತೆ, ಅಳಿದು ಹೋಗುತ್ತೆ ಬ್ರದರ್. ಅವ್ನು ಮುಖ್ಯವಾಗಿ ಏನ್ ಮಾಡ್ತಾನೆ? ಮೇನ್ ಒಂದು ಪಾಯಿಂಟ್ ಹಿಡಿತಾನೆ ಅವನು. ಏನು? ಬೈಬಲ್ ಕೈಲಿ ಹಿಡ್ಕೊಂತಾನೆ. ಯಾರು ಏನು ಹೇಳಿದ್ರು ಕೇಳಲ್ಲ. ಈ ದಿನಗಳಲ್ಲಿ ಸತ್ಯ ಬೋಧನೆ ನೀವು ಮಾಡಿದ್ರೆ ಜನಗಳು ಏನ್ ಮಾಡಲ್ಲ? ಅಂಗೀಕಾರ ಮಾಡ್ಕೊಳ್ಳಲ್ಲ. ನಿಮ್ಮನ್ನ ದೂಷಿಸ್ತಾರೆ, ನಿಮ್ಮನ್ನ ಹಿಂಸಿಸ್ತಾರೆ, ನಿಮ್ಮನ್ನ ಅವಮಾನ ಪಡಿಸ್ತಾರೆ. ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಇನ್ನೂ ಕೆಲವು ಜನ ಬರ್ತಾರೆ. ಓಕೆ, ಲೋಕದಲ್ಲಿ ಬಂದ್ರಿ, ಲೋಕದಲ್ಲಿ ಸತ್ಯ ಬೋಧನೆಗೆ ವಿರುದ್ಧವಾಗಿ ನೀವು ಆರ್ಭಟ ಮಾಡಿದ್ರಿ, ಅರ್ಚಾಡಿದ್ರಿ, ಕೂಗಾಡಿದ್ರಿ, ಅದು ಮಾಡಿದ್ರಿ, ಇದು ಮಾಡಿದ್ರಿ, ಆ ಬೋಧಕನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿದ್ರಿ, ಎಲ್ಲ ಓಕೆ. ನ್ಯಾಯ ತೀರ್ಪಿನ ದಿನ ವಾಕ್ಯದ ಪ್ರಕಾರ ಆ ಬೋಧಕ ಏನಾಗ್ತಾನೆ? ಬೋಧಕ ಗೆಲ್ತಾನೆ. ಹೇಗೆ ಗುರಿ ಆಗ್ತಾನೆ ಅವನು? ವಾಕ್ಯ ಮತ್ತೊಮ್ಮೆ ಓದಿ. 5:19 ಮತ್ತಾಯ 5:19 ಓದಿ. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ನೋಡಿ, ಸತ್ಯ ಬೋಧನೆಯನ್ನ ಬೋಧಿಸುವ ವ್ಯಕ್ತಿ ಲೋಕದಲ್ಲಿ ಅವಮಾನ ಪಟ್ರು, 100 ಜನ ಬಂದ್ರು, ಅಯ್ಯೋ ಯಾಜಕರು ಬಂದ್ರು, ಬೋಧಕರು ಬಂದ್ರು, ಅವನ ಬಗ್ಗೆ ಕೇವಲ ಮಾತಾಡಿದ್ರು, ಅವನ್ನ ಹೀಯಾಳಿಸಿದ್ರು, ಅಯ್ಯೋ ನೀನೊಬ್ಬ ಧರ್ಮಸಭೆಯ ವಿರೋಧಿ ಅಂತ ಹೇಳಿದ್ರು, ಏನೇನೋ ಮಾಡಿದ್ರು. ನೀವ್ಯಾರು ಅವನ ಬೋಧನೆ ಕೇಳಬೇಡ್ರಿ, ಅವನ ಬೋಧನೆ ಎಲ್ಲೂ ಬೋಧಿಸುವಂತಿಲ್ಲ. ಧರ್ಮಸಭೆಯಲ್ಲಿರುವಂಥವ್ರು ಹೇಳ್ತಾರೆ ಅವನು ಎಲ್ಲೂ ಬೋಧಿಸುವಂತಿಲ್ಲ. ಪ್ರೈಸ್ ದಿ ಲಾರ್ಡ್. ಅದು ಭೂಲೋಕದಲ್ಲಿ. ಆದರೆ ಪರಲೋಕದಲ್ಲಿ ಅವನು ಮಹಾತ್ಮನೆನಿಸಿಕೊಳ್ತಾನೆ. ಅವನು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥನು. ಹೌದಾ? ಮಹಾತ್ಮ ಅಂದ್ರೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಅವನು ಬಾಧ್ಯಸ್ಥನು. ಆದ್ರೆ ಇಲ್ಲಿ 100 ಜನ ಗುಂಪು ಕಟ್ಕೊಂಡು ಹೋರಾಟ ಮಾಡಿದ್ರಲ್ಲ,
ಸತ್ಯ ಬೋಧನೆಗೆ ವಿರುದ್ಧವಾಗಿ ಹೋರಾಟ ಮಾಡಿದ್ರಲ್ಲ, ಇವರ ಗತಿ ಏನು? ಅವನ ಅಸ್ತಿತ್ವವನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಅವ್ರ ಲೆಕ್ಕನೇ ಸಿಗಲ್ಲ ಬ್ರದರ್. ತುಂಬಾ ಅಲ್ಪರಾಗ್ಬಿಟ್ಟಿದ್ದಾರೆ. ಅಲ್ಪರಾಗೋಗ್ತಾರೆ, ಲೆಕ್ಕನೇ ಸಿಗಲ್ಲ. ಇಲ್ಲ. ಸತ್ಯ ಬೋಧನೆ ಬೋಧಿಸುವಂತಹ ವ್ಯಕ್ತಿಯ ಮೇಲೆ, ಪ್ರೈಸ್ ದಿ ಲಾರ್ಡ್, ಸತ್ಯ ಬೋಧನೆಯನ್ನು ಬೋಧಿಸುವಂತ ಕ್ರೈಸ್ತರ ಮೇಲೆ, ಸತ್ಯ ಬೋಧನೆಯನ್ನು ಬೋಧಿಸುವಂತಹ ಕ್ರೈಸ್ತರ ಮೇಲೆ, ಈ ಪದ ನಾನು ಬಳಸ್ತೀನಿ ಈಗ, ಕ್ರೈಸ್ತರ ಮೇಲೆ. ಯಾಕೆ, ಏನಕ್ಕೆ ನಾನು ಕ್ರೈಸ್ತ ಎಂಬ ಪದವನ್ನು ಬಳಸಿದೆ? ಕ್ರೈಸ್ತ ಎಂಬ ಪದವನ್ನು ನಾನು ಯಾಕೆ ಬಳಸಿದೆ? ದೇವರ ಜ್ಞಾನಸ್ಥಾನ ಪಡೆದಂತವನ, ದೇವರ ವಾಕ್ಯವನ್ನ, ಶುಭ ಸಂದೇಶವನ್ನ ಬೋಧಿಸುವಂತ ವ್ಯಕ್ತಿ ಕ್ರೈಸ್ತನಾಗ್ತಾನೆ. ಬೋಧಿಸದೇ ಇರುವವನು ಅಕ್ರೈಸ್ತನಾಗ್ತಾನೆ. ಹಾಗಾಗಿ ಶುಭ ಸಂದೇಶವನ್ನು ಬೋಧಿಸಿದಂತ ವ್ಯಕ್ತಿ, ಸತ್ಯವಾದ ಬೋಧನೆಯನ್ನು ಬೋಧಿಸಿದಂಥ ವ್ಯಕ್ತಿಯ ವಿರುದ್ಧವಾಗಿ ನಾವೇನಾದರೂ ಹೋಗಿದ್ದೇ ಆದರೆ ಪರವಾಗಿಲ್ಲ. ಲೋಕದಲ್ಲಿ ಎಷ್ಟೋ ಜನ ಅದಕ್ಕೆಲ್ಲ ಒಂದಾಗ್ತಾರೆ, ನಾನು ನೋಡಿದ್ದೀನಿ. ಸುಳ್ಳು ಬೋಧನೆಗೆ ಮಹತ್ವ ಜಾಸ್ತಿ, ಸುಳ್ಳು ಬೋಧನೆಗೆ ಮಹತ್ವ ಜಾಸ್ತಿ. ಎಲ್ಲರೂ ಸಂತೋಷ ಪಡ್ತಾರೆ, ಆದರೆ ಸತ್ಯ ಬೋಧನೆಯನ್ನು ಬೋಧಿಸುವಂತಹ ಬೋಧಕನಿಗೆ ಏನು ಮಾಡ್ತಾರೆ? ಹಿಂಸೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರನ್ನೇನು ಮಾಡಲ್ಲ, ಬೇರೆ ಕಡೆ ಬೋಧನೆಗೆ ಕರೆಯಲ್ಲ. ಯಾಕೆ? ಅಯ್ಯೋ ಬ್ರದರ್, ಅವ್ರನ್ನ ಕರಿಬೇಡಿ ಬ್ರದರ್, ಅವ್ರನ್ನ ಕರಿಬೇಡಿ, ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅವ್ರು ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ? ಬಿಂಬಿಸ್ತಾರೆ, ಬಾಯಿ ಮುಚ್ಚಿಸ್ತಾರೆ, ಅಪಪ್ರಚಾರ ಮಾಡ್ತಾರೆ. ಇವತ್ತು ನೀವು ಇಲ್ಲಿ ಮಾಡ್ಬೋದು, ಆದ್ರೆ ನ್ಯಾಯ ತೀರ್ಪಿನ ದಿನ ಆ ಬೋಧಕ ಗೆಲ್ತಾನೆ, ನೀವು ಲೆಕ್ಕಕ್ಕೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ನೀವು ಅಷ್ಟೇ, ಯಾರಿಗಾದ್ರೂ ಏನಾದ್ರು ಬೋಧಿಸ್ಬೇಕಾದ್ರೆ ಸತ್ಯವಾಕ್ಯಗಳನ್ನೇ ಸತ್ಯವಾಗಿ ಬೋಧಿಸ್ಬೇಕು. ಹೌದಾ? ಹೌದು ಬ್ರದರ್. ನಾವ್ ಏನ್ ಕೇಳಿಸ್ಕೊಂಡಿದೀವೋ ಅದನ್ನೇ ಬೋಧಿಸ್ಬೇಕು. ನಾವ್ ಏನು ಕೇಳಿಸ್ಕೊಂಡಿದೀವೋ, ದೇವರು ಪವಿತ್ರಾತ್ಮ ನಮ್ಗೆ ಏನು ತಿಳಿಸ್ಕೊಟ್ಟಿದಾರೋ ಅದನ್ನೇ ನಾವು ಬೇರೆಯವರಿಗೆ ಬೋಧಿಸ್ಬೇಕು. ಇಲ್ಲ ಅಂದ್ರೆ ಬೋಧಿಸಕ್ಕೆ ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು ಅಂತ ಹೇಳಿದ್ರೆ, ಅತಿ ಹೆಚ್ಚು ಕಠಿಣ ಶಿಕ್ಷೆ ಇದೆ ನಮ್ಗೆ ತಪ್ಪು ಹೇಳಿದ್ರೆ. ಹಂಗಂತ ಹೇಳಿ ನೀವು ಬೋಧಿಸ್ದೇನು ಇರುವಂತಿಲ್ಲ. ಹೌದಾ? ಹೌದು ಬ್ರದರ್, ನಾವೇನ್ ಕೇಳಿಸ್ಕೊಂಡಿದೀವೋ ಅದನ್ನೇ ಹೇಳ್ಬೇಕು. ಹಂಗಂತೇಳಿ ನಾವು ಬೋಧಿಸ್ದೇನು ಇರಂಗಿಲ್ಲ. ಸತ್ಯ ಪ್ರೀತಿಯನ್ನ, ಪ್ರಭುವಿನ ಸತ್ಯ ಪ್ರೀತಿಯನ್ನ ನಾವು ಹಂಚ್ಬೇಕು ಲೋಕಕ್ಕೆ. ಇಲ್ಲಾಂದ್ರೆ ನಾವು ಕತ್ತಲೆ ಇರ್ತೀವಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಓಕೆ ಫೈನ್, ನಾವು ಕ್ಲಾಸ್ ಮುಗಿಸೋಣ. ದೇವರ ನಾಮಕ್ಕೆ ಮಹಿಮೆ ಆಗ್ಲಿ.